ಹಲೋ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಸ್ಪೆಷಲ್ ಏನು? ಇವತ್ತು ಅಜ್ಜಿ ಅಡೆ ಹೆಂಗ್ ಮಾಡೋದು ಅಂತ ತೋರಿಸ್ತಿದ್ದಾರೆ. ನಮ್ಮೆಲ್ಲರಿಗೂ ಅಡೆ ಮಾಡ್ಕೊಡ್ತಾ ಇದ್ದಾರೆ. ಸೊ ಅದ್ರ ರೆಸಿಪಿನ ನಾವು ಇವತ್ತು ತಿಳ್ಕೊಳ್ಳೋಣ. ನೀವು ಅಡೆ ಮಾಡಿಕೊಂಡು ತಿಂದು ಕಮೆಂಟ್ ಹಾಕೋದು ಮರಿಬೇಡಿ. ಸೊ ಇವತ್ತು ನಾವು ಅಡೆ ಮಾಡ್ತಾ ಇದೀವಿ. ಬೇಳೆಗಳದ್ದು ಅಡೆ. ಬೇಳೆಗಳದ್ದು ಅಡೆ. ಸಿಮೆಣಸಿನಕಾಯಿ ಉಪ್ಪನ್ನ ರುಬ್ಕೋಬೇಕು ಫಸ್ಟು, ಆಮೇಲೆ ಬೇಳೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಓಕೆ. ಚೂರು ಘಾಟ್ ಬರುತ್ತೆ, ನೋಡ್ಕೊತಾ ಇರಿ. ಇದನ್ನ ತೆಗೆದ್ಬಿಟ್ಟು ಬೇಳೆ ಹಾಕಬೇಕು. ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕೊಳ್ಳಿ. ಅಜ್ಜಿ ಏನೇನ್ ಬೇಳೆ ನೆನ್ಸಿದ್ಯಾ? ಉದ್ದಿನ ಬೇಳೆ 1/4 ಕಪ್ಪು, ಕಡಲೆಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಬೇಳೆ ಎಲ್ಲ 1 ಕಪ್ಪು, ಅಕ್ಕಿ 2 ಕಪ್ಪು. ಉದ್ದಿನ ಬೇಳೆ ಸ್ವಲ್ಪ ಅಂದರೆ ಒಂದು 4-5 ಸ್ಪೂನ್ ಹಾಕಿರೋ ಸಾಕು. ಒಂಚೂರು ಮೆಂತ್ಯ, 1 ಸ್ಪೂನ್ ಮೆಂತ್ಯ, ಮೈಗೆ ಒಳ್ಳೆಯದು ಅಂತ ಮೆಂತ್ಯ ಹಾಕ್ತೀವಿ. ಈ ಥರ ರುಬ್ಕೋಬೇಕು. ನಾನು 2 ಸಲ ಹಾಕೋತೀನಿ. ನೀರು ಹಾಕೋಬೇಕಲ್ಲ? ಹಾಕಿದೆ, ಸ್ವಲ್ಪ ನೋಡ್ಕೊಂಡು ಹಾಕೋತಾ ಇರಬೇಕು. ತುಂಬಾ ನೀರಾದ್ರೆ ಇದಕ್ಕೆ ತುಪ್ಪ ಸೈಡಲ್ಲಾದ್ರೂ ಹಾಕೊಳ್ಳಿ, ಇಲ್ಲ ಮೇಲಾದ್ರೂ ಹಾಕೊಂಡು ಬಿಸಿ ಬಿಸಿ ಅಡೆ ತಿಂತಿದ್ರೆ ಸೂಪರ್ ಬ್ರೇಕ್ಫಾಸ್ಟ್ ಆರ್ ಟಿಫಿನ್. ಸೊ ಅಡೆ ಹೆಂಗ್ ಮಾಡೋದು ಅಂತ ನೋಡಿದ್ರಿ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇನ್ನೊಂದು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಬಾಯ್.